ಹೆಸರು ಕವಿತಾ ಗೌಡ, ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ, ಬಿ.ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ಇಂದು ನಾವು ಕರ್ನಾಟಕ ಸರ್ಕಾರದ 9ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 10 ಗುರುತ್ವ ಘಟಕದ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಿಯ ಸುತ್ತ ಚಂದ್ರ ಸುತ್ತುವುದು ನಮಗೆ ತಿಳಿದಿದೆ. ಒಂದು ವಸ್ತುವನ್ನು ಮೇಲಕ್ಕೆ ಎಸೆದಾಗ ಅದು ಸ್ವಲ್ಪ ಎತ್ತರಕ್ಕೆ ತಲುಪಿ ಕೆಳಗೆ ಬೀಳುತ್ತದೆ. ಒಮ್ಮೆ ನ್ಯೂಟನ್ ಮರದ ಕೆಳಗೆ ಕುಳಿತಿದ್ದಾಗ ಅವರ ಮೇಲೆ ಒಂದು ಸೇಬು ಬಿದ್ದಿರುವುದಾಗಿ ಹೇಳಲಾಗಿದೆ. ಈ ಮೇಲಿನ ಸತ್ಯಾಂಶಗಳಿಂದ ಭೂಮಿಯು ಸೇಬು ಮತ್ತು ಚಂದ್ರನನ್ನು ಆಕರ್ಷಿಸಿದಂತೆಯೇ ವಿಶ್ವದ ಎಲ್ಲ ವಸ್ತುಗಳು ಪರಸ್ಪರ ಆಕರ್ಷಿಸಲ್ಪಡುತ್ತವೆ ಎಂದು ನ್ಯೂಟನ್ ತೀರ್ಮಾನಿಸಿದರು. ವಸ್ತುಗಳ ನಡುವಿನ ಈ ಆಕರ್ಷಣ ಬಲವನ್ನು ಗುರುತ್ವ ಬಲ ಎನ್ನುವರು. ವಿಶ್ವವ್ಯಾಪಿ ಗುರುತ್ವ ನಿಯಮ. ವಿಶ್ವದ ಪ್ರತಿಯೊಂದು ವಸ್ತುವು ಪ್ರತಿಯೊಂದು ಇತರೆ ವಸ್ತುವನ್ನು ಬಲವೊಂದರಿಂದ ಆಕರ್ಷಿಸುತ್ತದೆ. ಈ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಈ ಬಲವು ಎರಡು ವಸ್ತುಗಳ ಕೇಂದ್ರಗಳನ್ನು ಸೇರಿಸುವ ರೇಖೆಯ ನೇರದಲ್ಲಿರುತ್ತದೆ. ಎರಡು ಏಕರೂಪ ವಸ್ತುಗಳ ನಡುವಿನ ಗುರುತ್ವಾಕರ್ಷಣ ಬಲವು ಅವುಗಳ ಕೇಂದ್ರಗಳನ್ನು ಸೇರಿಸುವ ರೇಖೆಯೊಂದಿಗೆ ನಿರ್ದೇಶಿತವಾಗಿರುವುದು. ಎಂ ಮತ್ತು ಎಂ ರಾಶಿಗಳುಳ್ಳ ಎರಡು ವಸ್ತುಗಳು ಒಂದಕ್ಕೊಂದು ಡಿ ಅಂತರದಲ್ಲಿರಲಿ. ಈ ಎರಡೂ ವಸ್ತುಗಳ ನಡುವಿನ ಆಕರ್ಷಣ ಬಲವು ಎಫ್ ಆಗಿರಲಿ. ಎಫ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಂ ಇಂಟು ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅಥವಾ ಎಫ್ ಈಸ್ ಈಕ್ವಲ್ ಟು ಜಿ ಇಂಟು ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಇಲ್ಲಿ ಜಿ ಎಂಬುದು ಅನುಪಾತೀಯ ಸ್ಥಿರಾಂಕವಾಗಿದ್ದು ಅದನ್ನು ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಎನ್ನುವರು. ಜಿನ ಬೆಲೆಯು 6.673 ಇಂಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಆಗಿದೆ. ವಿಶ್ವವ್ಯಾಪಿ ಗುರುತ್ವ ನಿಯಮವು ವಸ್ತುವು ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಆಕಾಶಕಾಯ ಅಥವಾ ಭೌಮಿಕ ಕಾಯವಾಗಿರಲಿ ಎಲ್ಲದಕ್ಕೂ ಅನ್ವಯಿಸುತ್ತದೆ. ಬಲ, ದೂರ ಮತ್ತು ರಾಶಿಯ ಏಕಮಾನಗಳನ್ನು ಆದೇಶಿಸಿ ಜಿನ ಅಂತರರಾಷ್ಟ್ರೀಯ ಏಕಮಾನವನ್ನು ಪಡೆಯುವ ವಿಧಾನ. ಎಫ್ ಈಸ್ ಈಕ್ವಲ್ ಟು ಜಿ ಇಂಟು ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಜಿ ಈಸ್ ಈಕ್ವಲ್ ಟು ಎಫ್ ಇಂಟು ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎಂ ಇಂಟು ಎಂ. ಜಿ ಈಸ್ ಈಕ್ವಲ್ ಟು ಬಲ ಗುಣಿಸು ದೂರದ ವರ್ಗ ಭಾಗಿಸು ರಾಶಿ ಗುಣಿಸು ರಾಶಿ. ಜಿ ಈಸ್ ಈಕ್ವಲ್ ಟು ನ್ಯೂಟನ್ ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ ಕೆಜಿ ಇಂಟು ಕೆಜಿ, ಅಂದರೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್. ಬಲ, ದೂರ ಮತ್ತು ರಾಶಿಯ ಏಕಮಾನಗಳನ್ನು ಆದೇಶಿಸಿ ಜಿನ ಅಂತರರಾಷ್ಟ್ರೀಯ ಏಕಮಾನ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಅನ್ನು ಪಡೆಯಬಹುದು. ಜಿನ ಬೆಲೆಯನ್ನು ಹೆನ್ರಿ ಕ್ಯಾವಿಂಡಿಶ್ 1731 1810 ಎಂಬುವವರು ಸೂಕ್ಷ್ಮ ತ್ರಾಸು ಅಂದರೆ ಸೆನ್ಸಿಟಿವ್ ಬ್ಯಾಲೆನ್ಸ್ ಅನ್ನು ಉಪಯೋಗಿಸಿ ಕಂಡುಹಿಡಿದರು. ಸರ್ ಐಸಾಕ್ ನ್ಯೂಟನ್ ಅವರ ಕಿರುಪರಿಚಯ. ಸರ್ ಐಸಾಕ್ ನ್ಯೂಟನ್ ಇಂಗ್ಲೆಂಡಿನ ಗ್ರಾಂಥಮ್ ಹತ್ತಿರದ ಊಲ್ಸ್ ಥೋರ್ಪ್ನಲ್ಲಿ 4 ಜನವರಿ 1643 ಜನಿಸಿದರು. ವಿಜ್ಞಾನದ ಇತಿಹಾಸದಲ್ಲೇ ಸಾಮಾನ್ಯವಾಗಿ ಅವರನ್ನು ಅತ್ಯಂತ ಮೂಲ ಮತ್ತು ಪ್ರಭಾವಿ ಸೈದ್ಧಾಂತಿಕವಾದಿ ಎಂದು ಭಾವಿಸಲಾಗಿದೆ. ಅವರು ಒಂದು ಬಡರೈತ ಕುಟುಂಬದಲ್ಲಿ ಜನಿಸಿದ್ದರು. ಅವರನ್ನು 1661 ವಿದ್ಯಾಭ್ಯಾಸಕ್ಕಾಗಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಕಳುಹಿಸಲಾಯಿತು. 1665 ಕೇಂಬ್ರಿಡ್ಜ್ನಲ್ಲಿ ಪ್ಲೇಗ್ ಹರಡಿದ್ದರಿಂದ ಅವರು 1 ವರ್ಷಗಳ ಕಾಲ ರಜೆ ತೆಗೆದುಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಅವರ ಮೇಲೆ ಸೇಬು ಬಿದ್ದಿರುವುದೆಂದು ಹೇಳಲಾಗಿದೆ. ಈ ಘಟನೆಯು ನ್ಯೂಟನ್ರನ್ನು ಚಂದ್ರನು ಅದರ ಕಕ್ಷೆಯಲ್ಲಿರುವಂತೆ ಮಾಡಿದ ಬಲ ಮತ್ತು ಗುರುತ್ವವನ್ನು ಸಂಪರ್ಕಿಸುವ ಸಾಧ್ಯತೆಯ ಅನ್ವೇಷಣೆಗೆ ಪ್ರೇರೇಪಿಸಿತು. ಇದೇ ಅವರ ವಿಶ್ವವ್ಯಾಪಿ ಗುರುತ್ವ ನಿಯಮಕ್ಕೆ ಕಾರಣವಾಯಿತು. ನ್ಯೂಟನ್ ಚಲನೆಯ ಸುಪ್ರಸಿದ್ಧ ನಿಯಮಗಳನ್ನು ಪ್ರತಿಪಾದಿಸಿದರು. ಅವರು ಬೆಳಕಿನ ಸಿದ್ಧಾಂತ ಮತ್ತು ಬಣ್ಣಗಳ ಬಗೆಗೆ ಅಧ್ಯಯನ ಮಾಡಿದ್ದರು. ಅವರು ಖಗೋಳ ವೀಕ್ಷಣೆಗೆ ಒಂದು ಖಗೋಳ ದೂರದರ್ಶಕವನ್ನು ವಿನ್ಯಾಸಗೊಳಿಸಿದ್ದರು. ನ್ಯೂಟನ್ ಒಬ್ಬ ಖ್ಯಾತ ಗಣಿತಜ್ಞರೂ ಆಗಿದ್ದರು. ಅವರು ಕಲ್ಪನಾಶಾಸ್ತ್ರ ಎಂಬ ಗಣಿತದ ಒಂದು ಹೊಸ ಶಾಖೆಯನ್ನು ಆವಿಷ್ಕರಿಸಿದರು. ಅವರು ಇದನ್ನು ಏಕರೂಪ ಸಾಂದ್ರತೆ ಇರುವ ಒಂದು ಗೋಳದ ಹೊರಗಿನ ವಸ್ತುಗಳಿಗೆ ಅದರ ಎಲ್ಲ ರಾಶಿಯು ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿರುವಂತೆ ಆ ಗೋಳವು ವರ್ತಿಸುತ್ತದೆ ಎಂದು ಸಾಧಿಸಲು ಬಳಸಿದರು. 17ನೇ ಶತಮಾನದ ವೈಜ್ಞಾನಿಕ ಕ್ರಾಂತಿಗೆ ನ್ಯೂಟನ್ ಕೆಲಸದ ಜೊತೆಗೆ ಕೊಪರ್ನಿಕಸ್, ಕೆಪ್ಲರ್, ಗೆಲಿಲಿಯೋ ಮತ್ತು ಇತರರ ಕೊಡುಗೆಗಳು ಸೇರಿ ಹೊಸ ಪ್ರಬಲ ಅನ್ವೇಷಣೆಗೆ ಕಾರಣವಾದವು.
ಗುರುತ್ವ ಸಿದ್ಧಾಂತವನ್ನು ಆ ಕಾಲದಲ್ಲಿ ಪರಿಶೀಲಿಸದಿದ್ದರೂ ಅದು ಸರಿಯಾಗಿಲ್ಲವೆಂದು ಅನುಮಾನಿಸುವುದು ಕಷ್ಟಕರವಾಗಿತ್ತು. ಇದಕ್ಕೆ ಕಾರಣ ನ್ಯೂಟನ್ ರವರ ಪ್ರಬಲ ವೈಜ್ಞಾನಿಕ ತರ್ಕ ಮತ್ತು ಗಣಿತೀಯ ಆಧಾರ. ಸ್ವತಂತ್ರ ಪತನ. ಸ್ವತಂತ್ರ ಪತನದಲ್ಲಿ ವಸ್ತುವು ವೇಗೋತ್ಕರ್ಷವನ್ನು ಅನುಭವಿಸುತ್ತದೆ. ವಸ್ತುವು ಅನುಭವಿಸುವ ವೇಗೋತ್ಕರ್ಷವು ಅದರ ರಾಶಿಯನ್ನು ಅವಲಂಬಿಸಿರುವುದಿಲ್ಲ. ಕಲ್ಲಿನ ರಾಶಿಯು m ಆಗಿರಲಿ, ಭೂಮಿಯ ಕಡೆ ಬೀಳುವ ವಸ್ತುಗಳು ಭೂಗುರುತ್ವಾಕರ್ಷಣ ಬಲದಿಂದ ವೇಗೋತ್ಕರ್ಷವನ್ನು ಹೊಂದಿರುತ್ತವೆ ಮತ್ತು ಅದನ್ನು g ನಿಂದ ಸೂಚಿಸುತ್ತವೆ. ಆದ್ದರಿಂದ ಗುರುತ್ವಾಕರ್ಷಣ ಬಲ F ನ ಪರಿಮಾಣವು ರಾಶಿ ಮತ್ತು ಭೂಗುರುತ್ವ ವೇಗೋತ್ಕರ್ಷಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಅದು F m × g ಮತ್ತು F g × m × m / d². mg g × m × m / d². ಅಂದರೆ g g × m / d². ಇಲ್ಲಿ m ಎಂಬುದು ಭೂಮಿಯ ರಾಶಿ, d ಎಂಬುದು ಭೂಮಿ ಮತ್ತು ವಸ್ತುವಿನ ನಡುವಿನ ಅಂತರ. ವಸ್ತುವು ಭೂಮಿಯ ಮೇಲೆ ಅಥವಾ ಭೂಮೇಲ್ಮೈನ ಸಮೀಪದಲ್ಲಿದ್ದಾಗ ಸಮೀಕರಣದಲ್ಲಿನ d ಯು ಭೂಮಿಯ ತ್ರಿಜ್ಯ r ಗೆ ಸಮ. ಭೂಮಿಯ ಮೇಲೆ g ನ ಮೌಲ್ಯ. ಭೂಮಿಯು ಪೂರ್ಣ ಗೋಳಾಕಾರದಲ್ಲಿಲ್ಲ. ಭೂಮಿಯ ತ್ರಿಜ್ಯವು ಧ್ರುವಗಳಿಗಿಂತ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಹೆಚ್ಚಾಗಿರುವುದರಿಂದ ಧ್ರುವಗಳಲ್ಲಿ g ನ ಮೌಲ್ಯವು ಸಮಭಾಜಕ ವೃತ್ತ ಪ್ರದೇಶಕ್ಕಿಂತ ಹೆಚ್ಚಾಗಿರುತ್ತದೆ. g ಬೆಲೆಯನ್ನು ಲೆಕ್ಕ ಹಾಕುವುದು. g ಬೆಲೆಯನ್ನು ಕಂಡುಹಿಡಿಯಲು g, m ಮತ್ತು r ನ ಬೆಲೆಗಳನ್ನು ಸಮೀಕರಣದಲ್ಲಿ ಆದೇಶಿಸಬೇಕು. ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ g 6.7 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg². ಭೂಮಿಯ ರಾಶಿ m 6 × 10⁻24 kg ಮತ್ತು ಭೂಮಿಯ ತ್ರಿಜ್ಯ r 6.4 × 10⁻6 ಮೀಟರ್. g g × m / d². ಆದ್ದರಿಂದ g ನ ಮೌಲ್ಯ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ರಾಶಿ. ಒಂದು ವಸ್ತುವಿನ ರಾಶಿಯು ಅದರ ಜಡತ್ವದ ಅಳತೆ. ರಾಶಿ ಹೆಚ್ಚಾದಂತೆಲ್ಲ ಜಡತ್ವ ಹೆಚ್ಚಾಗುತ್ತದೆ. ವಸ್ತುವು ಭೂಮಿಯ ಮೇಲೆ, ಚಂದ್ರನ ಮೇಲೆ ಅಥವಾ ಬಾಹ್ಯಾಕಾಶದಲ್ಲಾದರೂ ಇರಲಿ, ಇದು ಸ್ಥಿರವಾಗಿರುತ್ತದೆ. ಹೀಗೆ ಒಂದು ವಸ್ತುವಿನ ರಾಶಿಯು ಸ್ಥಿರವಾಗಿರುತ್ತದೆ ಮತ್ತು ಅದು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುವುದಿಲ್ಲ. ತೂಕ. ಒಂದು ವಸ್ತುವಿನ ತೂಕವೇ ಅದನ್ನು ಭೂಮಿಯ ಕಡೆ ಆಕರ್ಷಿಸುವ ಬಲವಾಗಿದೆ. F m × a. ಅಂದರೆ F m × g. ಒಂದು ವಸ್ತುವಿನ ಮೇಲಿನ ಭೂಮಿಯ ಆಕರ್ಷಣ ಬಲವನ್ನು ವಸ್ತುವಿನ ತೂಕ ಎನ್ನುವರು. ಇದನ್ನು W ಅಕ್ಷರದಿಂದ ಸೂಚಿಸುತ್ತಾರೆ. F m × g, W m × g. ಒಂದು ವಸ್ತುವಿನ ತೂಕವು ಭೂಮಿಯ ಕಡೆ ಆಕರ್ಷಿಸುವ ಬಲವಾಗಿರುವುದರಿಂದ ಬಲದ ಅಂತರರಾಷ್ಟ್ರೀಯ ಏಕಮಾನ ನ್ಯೂಟನ್. ತೂಕದ ಏಕಮಾನವು ನ್ಯೂಟನ್ ಆಗಿದೆ. ತೂಕವು ಲಂಬವಾಗಿ ಕೆಳಗೆ ವರ್ತಿಸುವ ಬಲವಾಗಿದೆ. ಇದಕ್ಕೆ ಪರಿಮಾಣ ಮತ್ತು ದಿಕ್ಕು ಎರಡೂ ಇವೆ. ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ. ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಆ ವಸ್ತುವನ್ನು ಚಂದ್ರನನ್ನು ಆಕರ್ಷಿಸುವ ಬಲವಾಗಿದೆ. ಚಂದ್ರನ ರಾಶಿಯು ಭೂಮಿಯ ರಾಶಿಗಿಂತ ಕಡಿಮೆ ಇದೆ. ಆದ್ದರಿಂದ ಚಂದ್ರನು ವಸ್ತುಗಳ ಮೇಲೆ ಹಾಕುವ ಆಕರ್ಷಣ ಬಲ ಕಡಿಮೆ ಇರುತ್ತದೆ. ಒಂದು ವಸ್ತುವಿನ ರಾಶಿ m ಆಗಿರಲಿ, ಚಂದ್ರನ ಮೇಲೆ ಅದರ ತೂಕ Wm ಆಗಿರಲಿ, ಚಂದ್ರನ ರಾಶಿ m ಆಗಿರಲಿ ಮತ್ತು ಅದರ ತ್ರಿಜ್ಯ rm ಆಗಿರಲಿ. ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಕಾರ Wm g × m × m / rm². Wm g × 7.36 × 10⁻22 × m / 1.74 × 10⁻6² Wm 2.431 × 10⁻10 g × m. ಇಕ್ವೇಷನ್ 1. ಭೂಮಿಯ ಮೇಲೆ ಅದೇ ವಸ್ತುವಿನ ತೂಕ We ಆಗಿರಲಿ, ಭೂಮಿಯ ರಾಶಿ m ಮತ್ತು r ತ್ರಿಜ್ಯ ಆಗಿರಲಿ. We g × m × m / r². We g × 5.98 × 10⁻24 × m / 6.37 × 10⁻6². Wm 1.474 × 10⁻11 g × m. ಇಕ್ವೇಷನ್ 2. ಸಮೀಕರಣ 1 ಸಮೀಕರಣ 2 ಭಾಗಿಸಿದಾಗ
WE divided by WM is equal to 2.431 into 10 to the power 10 G into M divided by 1.474 into 10 to the power 11 G into M. WE divided by WM is equal to 0.165 is equal to 1 by 6. ಚಂದ್ರನ ಮೇಲೆ ವಸ್ತುವಿನ ತೂಕ ಡಿವೈಡೆಡ್ ಬೈ ಭೂಮಿಯ ಮೇಲೆ ವಸ್ತುವಿನ ತೂಕ ಇದು 1/6ಗೆ ಸಮನಾಗಿರುತ್ತದೆ. ಚಂದ್ರನ ಮೇಲೆ ವಸ್ತುವಿನ ತೂಕ ಇದು 1/6 ಭೂಮಿಯ ಮೇಲೆ ವಸ್ತುವಿನ ತೂಕಕ್ಕೆ ಸಮನಾಗಿರುತ್ತದೆ. ನೂಕುಬಲ. ಚಿತ್ರದಲ್ಲಿ ತೋರಿಸಿರುವಂತೆ ನೀವು ಸೂಚನಾ ಫಲಕಕ್ಕೆ ಭಿತ್ತಿಪತ್ರವನ್ನು ಹಾಕಬೇಕಾಗಿದೆ. ಈ ಕಾರ್ಯವನ್ನು ಮಾಡಲು ನೀವು ನಿಮ್ಮ ಹೆಬ್ಬೆರಳಿನಿಂದ ಡ್ರಾಯಿಂಗ್ ಸೂಜಿಗಳನ್ನು ಒತ್ತಬೇಕಾಗಿದೆ. ನೀವು ಈ ಸೂಜಿಯ ತಲೆಭಾಗದ ಮೇಲೆ ಬಲವನ್ನು ಹಾಕುವಿರಿ. ಈ ಬಲವು ಸೂಚನಾ ಫಲಕದ ಮೇಲ್ಮೈ ವಿಸ್ತೀರ್ಣಕ್ಕೆ ಲಂಬವಾಗಿರುತ್ತದೆ. ಈ ಬಲವು ಸೂಜಿಯ ಕಡಿಮೆ ವಿಸ್ತೀರ್ಣದ ತುದಿಯ ಮೇಲೆ ವರ್ತಿಸುತ್ತದೆ. ಆದ್ದರಿಂದ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿರುವ ಒಟ್ಟಾರೆ ಬಲವನ್ನು ನೂಕುಬಲ ಎನ್ನುವರು. ಮೇಲ್ಮೈಗೆ ಲಂಬವಾಗಿ ಒಂದು ವಸ್ತುವಿನ ಮೇಲೆ ವರ್ತಿಸುವ ಬಲವೇ ನೂಕುಬಲ. ಒತ್ತಡ. ವಸ್ತುವಿನ ಏಕಮಾನ ವಿಸ್ತೀರ್ಣದಲ್ಲಿ ವರ್ತಿಸುವ ಬಲ. ಏಕಮಾನ ವಿಸ್ತೀರ್ಣದ ಮೇಲಿನ ನೂಕುಬಲವನ್ನು ಒತ್ತಡ ಎನ್ನುವರು. ಒತ್ತಡ ಇದು ನೂಕುಬಲ ಭಾಗಿಸು ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ. ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಬ್ಲೇಸ್ ಪ್ಯಾಸ್ಕಲ್ ಎಂಬ ವಿಜ್ಞಾನಿಯ ಗೌರವಕ್ಕಾಗಿ ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಪ್ಯಾಸ್ಕಲ್ ಎಂದು ಕರೆಯಲಾಗಿದೆ. ಅದನ್ನು PA ಎಂದು ಸೂಚಿಸುತ್ತೇವೆ. ನೀವು ಯಾವಾಗಲಾದರೂ ಈಜುಕೊಳದಲ್ಲಿ ಈಜುವಾಗ ಹಗುರವಾಗಿರುವಂತೆ ಅನುಭವವಾಗಿದೆಯೇ? ಕಬ್ಬಿಣ ಮತ್ತು ಉಕ್ಕಿನಿಂದ ಮಾಡಲ್ಪಟ್ಟ ಹಡಗು ಸಮುದ್ರದ ನೀರಿನಲ್ಲಿ ಮುಳುಗುವುದಿಲ್ಲ. ಆದರೆ ಅದೇ ಪ್ರಮಾಣದ ಕಬ್ಬಿಣ ಮತ್ತು ಉಕ್ಕಿನ ಹಾಳೆ ಮುಳುಗುವುದೇಕೆ? ಇಂತಹ ಪ್ರಶ್ನೆಗಳಿಗೆ ತೇಲುವಿಕೆಯನ್ನು ಗಣನೆಗೆ ತೆಗೆದುಕೊಂಡು ಉತ್ತರಿಸಬಹುದು. ಇದನ್ನು ಪ್ಲವನತೆ ಎನ್ನುವರು. ವಸ್ತುವಿನ ಮೇಲೆ ವರ್ತಿಸುವ ಮೇಲ್ಮುಖ ಬಲವನ್ನು ಮೇಲ್ಮುಖ ನೂಕುಬಲ ಅಥವಾ ಪ್ಲವನತಾ ಬಲ ಎನ್ನುವರು. ವಾಸ್ತವವಾಗಿ ಹರಿಯುವ ಪದಾರ್ಥಗಳಲ್ಲಿ ಮುಳುಗುವ ಎಲ್ಲ ವಸ್ತುಗಳು ಪ್ಲವನತಾ ಬಲವನ್ನು ಅನುಭವಿಸುತ್ತವೆ. ಈ ಪ್ಲವನತಾ ಬಲದ ಪರಿಮಾಣವು ದ್ರವದ ಸಾಂದ್ರತೆಯನ್ನು ಅವಲಂಬಿಸಿರುತ್ತದೆ. ಆರ್ಕಿಮಿಡಿಸ್ ತತ್ವ. ಒಂದು ಕಲ್ಲನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಒಂದು ರಬ್ಬರ್ ದಾರ ಅಥವಾ ಸ್ಟ್ರಿಂಗ್ ತ್ರಾಸಿನ ಒಂದು ತುದಿಗೆ ಕಟ್ಟಿ. ಚಿತ್ರದಲ್ಲಿ ತೋರಿಸಿದಂತೆ ಕಲ್ಲನ್ನು ತ್ರಾಸಿನಿಂದ ಅಥವಾ ದಾರದಿಂದ ತೂಗುಬಿಡಿ. ಕಲ್ಲಿನ ತೂಕದಿಂದ ದಾರದ ಹಿಗ್ಗುವಿಕೆ ಅಥವಾ ತ್ರಾಸಿನ ಮೇಲಿನ ಸೂಚ್ಯಂಕವನ್ನು ಗಮನಿಸಿ. ಈಗ ಕಲ್ಲನ್ನು ಚಿತ್ರದಲ್ಲಿ ತೋರಿಸಿದಂತೆ ಸಂಗ್ರಾಹಕದಲ್ಲಿರುವ ನೀರಿನಲ್ಲಿ ಮುಳುಗಿಸಿ. ಕಲ್ಲು ನೀರಿನಲ್ಲಿ ಕೆಳಗೆ ಹೋದಂತೆಲ್ಲ ದಾರದ ಹಿಗ್ಗುವಿಕೆ ಅಥವಾ ತ್ರಾಸಿನ ಸೂಚ್ಯಂಕವು ಕಡಿಮೆಯಾಗುವುದನ್ನು ಕಾಣುವಿರಿ. ಕಲ್ಲನ್ನು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿಸಿದಾಗ ಯಾವುದೇ ಬದಲಾವಣೆಯಾಗದಿರುವುದು ಕಂಡುಬರುತ್ತದೆ. ದಾರದ ಹಿಗ್ಗುವಿಕೆ ಕಡಿಮೆಯಾಗುವ ಅಥವಾ ಸ್ಟ್ರಿಂಗ್ ತ್ರಾಸಿನ ಸೂಚ್ಯಂಕದ ಬಗ್ಗೆ ಏನೆಂದು ತೀರ್ಮಾನಿಸುವಿರಿ? ದಾರದ ಅಥವಾ ಸ್ಟ್ರಿಂಗ್ ತ್ರಾಸಿನ ಹಿಗ್ಗುವಿಕೆಯು ಕಲ್ಲಿನ ತೂಕದಿಂದ ಉಂಟಾಗುತ್ತದೆ ಎಂಬುದನ್ನು ತಿಳಿದಿದ್ದೇವೆ. ಕಲ್ಲನ್ನು ನೀರಿನಲ್ಲಿ ಮುಳುಗಿಸಿದಾಗ ಹಿಗ್ಗುವಿಕೆಯು ಕಡಿಮೆಯಾಗುತ್ತದೆ ಎಂದರೆ ಅದರ ಮೇಲೆ ಯಾವುದೋ ಬಲ ಮೇಲ್ಮುಖವಾಗಿ ವರ್ತಿಸುತ್ತಿದೆ. ಇದರಿಂದ ದಾರದ ಮೇಲೆ ಒಟ್ಟು ಬಲ ಕಡಿಮೆಯಾಗುತ್ತದೆ ಮತ್ತು ಹಿಗ್ಗುವಿಕೆಯು ಕಡಿಮೆಯಾಗುತ್ತದೆ. ಈ ಹಿಂದೆ ಚರ್ಚಿಸಿದಂತೆ ಇಲ್ಲಿ ನೀರಿನಿಂದ ಮೇಲ್ಮುಖವಾಗಿ ವರ್ತಿಸುವ ಬಲವನ್ನು ಪ್ಲವನತೆ ಎನ್ನುತ್ತಾರೆ. ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಆರ್ಕಿಮಿಡಿಸ್ ತತ್ವದಿಂದ ಬಹಳ ಅನ್ವಯಗಳಿವೆ. ಈ ತತ್ವವನ್ನು ಹಡಗು ಮತ್ತು ಜಲಾಂತರ್ಗಾಮಿ ನೌಕೆಗಳ ವಿನ್ಯಾಸದಲ್ಲಿ ಉಪಯೋಗಿಸಲಾಗಿದೆ. ಹಾಲಿನ ಪರಿಶುದ್ಧತೆಯನ್ನು ಕಂಡುಹಿಡಿಯುವ ಲ್ಯಾಕ್ಟೋಮೀಟರ್ಗಳು ಮತ್ತು ದ್ರವಗಳ ಸಾಂದ್ರತೆಯನ್ನು ಕಂಡುಹಿಡಿಯುವ ಹೈಡ್ರೋಮೀಟರ್ಗಳು ಇದೇ ತತ್ವವನ್ನು ಆಧರಿಸಿವೆ.